ಚಳ್ಳಕೆರೆ ತಾಲೂಕು ಅಖಂಡ ಕರ್ನಾಟಕ ರೈತ ಸಂಘದ ಸಭೆಯನ್ನು ಪರಶುರಾಂಪುರ ಶ್ರೀ ಲಕ್ಷ್ಮೀ ಚೆನ್ನಕೇಶ್ವರ ದೇವಸ್ಥಾನದ ಬಳಿ ಹೋಬಳಿ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಒಂದೆಡೆ ಸೇರಿ ನಡೆಸಲಾಯಿತು. ಮುಂಗಾರು ಮಳೆ ಬರುವುದರಿಂದ ರೈತರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳಾದ ಬಿತ್ತನೆ ಬೀಜ, ರಸಗೊಬ್ಬರ, ಬೇಸಾಯ ಸಲಕರಣೆ ಹಾಗೂ ವಿವಿಧ ಪರಿಕರಗಳನ್ನು ಜೂನ್ ಮೊದಲ ವಾರದೊಳಗೆ ವಿತರಿಸುವಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು. ಉಳಿದಂತೆ ಅಕ್ರಮ ಸಕ್ರಮ ತಡೆ ಹಮ್ಮಿಕೊಂಡಿರುವ ವಿದ್ಯುತ್ ಕಂಬಾರಗಳನ್ನು ಸಕ್ರಮಗೊಳಿಸಿ ಅತಿ ಶೀಘ್ರದಲ್ಲಿ ರೈತರಿಗೆ ವಿದ್ಯುತ್ ಪೂರೈಕೆ ಮಾಡಬೇಕು ಹಾಗೂ 2022-23ನೇ ಸಾಲಿನ ಬೆಳೆ ವಿಮಾ ಹಣವನ್ನು ಅತಿ ಶೀಘ್ರದಲ್ಲಿ ರೈತರ ಖಾತೆಗೆ ಜಮಾ ಮಾಡಲು ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ವಹಿಸಬೇಕು ಹಾಗೂ ರೈತ ಉತ್ಪಾದಕ ಕೇಂದ್ರದಿಂದ ಹಣ್ಣಿನ ಗಿಡಗಳನ್ನು ವಿತರಿಸುವಂತೆ ಮನವಿ ಮಾಡಲಾಯಿತು. ಅಖಂಡ ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ, ಪ್ರಧಾನ ಕಾರ್ಯದರ್ಶಿ ಎಚ್. ಪ್ರಕಾಶ್, ಗೌರವಾಧ್ಯಕ್ಷ ಶಾಂತಣ್ಣ, ಉಪಾಧ್ಯಕ್ಷರು ಜಂಪಣ್ಣ, ಟ್ರ್ಯಾಕ್ಟರ್ ತಿಮ್ಮಣ್ಣ, ಖಾದರ್ ಭಾಷಾ, ವೃಕ್ಷಬೇಂದ್ರಪ್ಪ, ಶಂಕರಪ್ಪ, ಕೊಂಡ್ಲಿ ಪರಮೇಶ್ವರಪ್ಪ, ಹೋಬಳಿ ಘಟಕದ ಅಧ್ಯಕ್ಷ ನವೀನಗೌಡ, ಕಾರ್ಯದರ್ಶಿ ಅಣ್ಣಪ್ಪ ಸ್ವಾಮಿ, ಗ್ರಾಮ ಘಟಕದ ಅಧ್ಯಕ್ಷ ಹಾಲ ರಾಮೇಶ್ವರ, ಕೆಂಡೆ ತಿಮ್ಮಣ್ಣ, ಓಬಳೇಶ್, ರಾಜಣ್ಣ, ಹನುಮಂತರಾಯಪ್ಪ, ಶಿವಲಿಂಗಪ್ಪ, ಜೆ. ತಿಪ್ಪೇಸ್ವಾಮಿ ಸುಮಾರು 100ಕ್ಕೂ ಹೆಚ್ಚು ಸದಸ್ಯರು ಸಭೆಯಲ್ಲಿ ಭಾಗವಹಿಸಿದ್ದರು. ವರದಿ ಮಂಜುನಾಥ್, ಪ್ರಜಾಪವರ್ ಟಿವಿ, ಪರಶುರಾಮಪುರ.